ಮಾದಾಪುರ ಗ್ರಾಮ ಪಂಚಾಯಿತಿಗೆ ಹಾವು, ಚೇಳು, ಇಲಿ, ಹೆಗ್ಗಣಗಳೆಂದರೆ ಅದೇನೋ ಪ್ರೀತಿ ಮಮಕಾರ. ಈ ಕಾರಣದಿಂದಲೋ ಏನೋ ಪಂಚಾಯಿತಿಯು ಸಾರ್ವಜನಿಕ ಕಾಲುದಾರಿಯೊಂದನ್ನು ಸರೀಸೃಪಗಳ ಸಂಚಾರಕ್ಕೆಂದೇ ಮೀಸಲಿಟ್ಟಿದೆ. ಇದು ಅಚ್ಚರಿಯಾದರೂ ಸತ್ಯ. ಮಾದಾಪುರದ ಮತ್ತುಜಾರ್ ಕೊಲ್ಲಿ ಪ್ರದೇಶದ ನಾಗರಿಕರು ದಿನನಿತ್ಯ ಬಳಸುವ ಕಾಲುದಾರಿಯೊಂದು ಕುರುಚಲು ಕಾಡಿನಿಂದ ಆವೃತವಾಗಿ ಭಯಾನಕ ಸ್ಥಿತಿಯಲ್ಲಿದೆ. ಮತ್ತುಜಾರ್ ಕೊಲ್ಲಿ ಜನರ ಪಟ್ಟಣ ಸಂಪರ್ಕಕ್ಕೆ ಇದೇ ಮಾರ್ಗ. ಈ ಮಾರ್ಗವನ್ನು ಉಳಿದರೆ ಮಾದಾಪುರಕ್ಕೆ 3 ಕಿಲೋಮೀಟರ್ ಬಳಸುದಾರಿಯಲ್ಲೇ ಕ್ರಮಿಸಬೇಕಾಗುತ್ತದೆ. ಮಾರ್ಗದ ತುಂಬೆಲ್ಲ ಗಿಡಗಂಟಿಗಳು ಬೆಳೆದು ನಿಂತಿವೆ. ದಿನಂಪ್ರತಿ ಓಡಾಡುವ ವಿದ್ಯಾರ್ಥಿಗಳಲ್ಲಿ ಭಯ ಕಾಡಲಾರಂಭಿಸಿದೆ. ಹಿಂದೂ ಮತ್ತು ಅಲ್ಪಸಂಖ್ಯಾತರ ರುದ್ರಭೂಮಿಗೂ ಇದೇ ಸಂಪರ್ಕ ರಸ್ತೆ ಎಂಬುದು ವಿಶೇಷ. ವರ್ಷಗಳ ಹಿಂದೆ ಮಾದಾಪುರ ಪಂಚಾಯತ್ ವತಿಯಿಂದ ಮಾರ್ಗದಲ್ಲಿ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ. ಆದರೆ ಮಳೆಯ ಆರ್ಭಟ ಹೆಚ್ಚಿರುವುದರಿಂದ ಕುರುಚಲು ಕಾಡುಗಳ ಸಂದಿನಿಂದ ಯಾವ ಕ್ಷಣದಲ್ಲಿ ಹಾವು, ಚೇಳುಗಳು ಪ್ರತ್ಯಕ್ಷವಾಗುತ್ತವೋ ಹೇಳತೀರದು. ಇದು ಮಾದಾಪುರದ ಜಾರ್ಕೊಲ್ಲಿ ಸ್ಮಶಾನ ದಾರಿದು. ಇದೇ ದಾರಿಯಲ್ಲಿ ಚೆನ್ನಮ್ಮ ಕಾಲೇಜು ಮಕ್ಕಳು ಮತ್ತು ಎಲ್ಲ ಅಲ್ಲಿ ಮಸ್ಜಿದಿಗೆ ಹೋಗೋ ಸಣ್ಣ ಪುಟ್ಟ ಮಕ್ಕಳೆಲ್ಲ ಇದೇ ದಾರಿಯಲ್ಲಿ ಬರಬೇಕು. ಈ ದಾರಿ ಹೇಗಿದೆ ನೋಡಿ, ಕಾಡು ಬೆಳೆದುಬಿಟ್ಟು ನಡೆಯೋಕ್ಕೆ ದಾರಿ ಇಲ್ಲ. ನಡಿಬೇಕಾದ್ರೆ ಅಷ್ಟು ಕಷ್ಟ ಆಗುತ್ತೆ. ಹಾವು ಬಂದರೂ, ಚೇಳು ಬಂದರೂ ಯಾವುದು ಕಾಣಲ್ಲ ಈ ದಾರಿಯಲ್ಲಿ. ಇದು ಮಾದಾಪುರ ಪಂಚಾಯತಿ ಸೇರಿದ್ದು. ಪಂಚಾಯತಿ ಅಧಿಕಾರಿಗಳು ಇದರ ಬಗ್ಗೆ ಏನು ಗಮನಕ್ಕೆ ತಗೊಂಡಿದ್ದಾರೆ ಗೊತ್ತಿಲ್ಲ. ಇನ್ನು ಮುಂದಕ್ಕಾದರೂ ಗಮನ ತಗೊಂಡಿದ್ದು ಇದೊಂದು ಕ್ಲೀನ್ ಮಾಡಿಸೋ ವ್ಯವಸ್ಥೆ ಅವ್ರು ಪಂಚಾಯತಿ ಅಧಿಕಾರಿಗಳು ಮಾಡಬೇಕು. ಇಲ್ಲಿಂದನೇ ಸ್ಕೂಲಿಗೆ ಹೋಗೋದು, ನಮಗೆ ಹೋಗೋಕ್ಕೆ ಕಷ್ಟ ಆಯಿತು. ನಾವು ಜಾರ್ಕೋಲಿಂದನೇ ನಮ್ಮ ಸ್ಕೂಲಿಗೆ ಹೋಗೋದು ಸ್ವಲ್ಪ ಕಷ್ಟ ಆಯ್ತದೆ. ಇಲ್ಲೆಲ್ಲ ಕಾಡು ಬೆಳೆದುಂಟು ಮತ್ತು ಪ್ರಾಣಿಗಳೆಲ್ಲ ಬರ್ತದೆ. ಅದಕ್ಕೆ ಸ್ವಲ್ಪ ಎಂತಾದರೂ ಹೆಲ್ಪ್ ಮಾಡೋದಾದರೆ ಮಾಡಿ. ಮಳೆಗೂ ಮುನ್ನವೇ ಸಾರ್ವಜನಿಕ ಸಂಪರ್ಕ ಮಾರ್ಗಗಳನ್ನು ನಿರ್ವಹಿಸಬೇಕಿದ್ದ ಮಾದಾಪುರ ಗ್ರಾಮ ಪಂಚಾಯಿತಿ ಜುಲೈ ತಿಂಗಳು ಕಳೆಯುತ್ತಿದ್ದರೂ ಎಚ್ಚೆತ್ತುಕೊಂಡಿಲ್ಲ. ಇನ್ನಾದರೂ ಈ ನತದೃಷ್ಟ ಮಾರ್ಗದತ್ತ ಪ್ರತಿನಿಧಿಗಳ ಚಿತ್ತ ಹರಿಯುವುದೋ ಕಾದು ನೋಡೋಣ. ವಿಶ್ವ ಕುಂಬೂರು, ಚಿತ್ತಾರ ನ್ಯೂಸ್, ಮಾದಾಪುರ.